ನಡಿ ಹೋಗುಣ ಸಾಯಿಬ್ ಇಲ್ಲಿಗ ಮತ್ ಸಾಯಿಬ್ ಬಂದ ನಮ್ ಜೀವ ಹಿಂಡ್ತಾನ. ಬೇಗ ಬೇಗ ಹೋಗುಣ ನಡಿ, ಹೊತ್ತಾಗೈತಿ. ಮೊದ್ಲ 9:30 ಯಾಕೆ ಬಂತ? ಊಟಕ್ಕೆ ಹೋಗ್ಯಾನ್ಲಿ ಅವ. ಅಲ್ಲಲ್ಲ ಇಲ್ಲೇ ಅದೇ ನೀನೆ ಬಾ 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 ನನ್ ಕೈಯ ಸಿಕ್ಕಿ ನೋಡ್ ನೀನ್. ಏನ್ರಿ ವೀಕ್ಷಕರ, ಏನ್ ಮಾಡಾಕತ್ತೀರಿ? ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹೆಂಗೈತೆ ಅಂತ ಹೇಳ್ರಿ ವಿಡಿಯೋ. ಆಶಾ, ಏ ಆಶಾ, ನೀ ನನ್ ಫ್ರೆಂಡ್ ಅಲ್ಲ? ನನ್ ಫ್ರೆಂಡ್ ಅದಲ್ಲ ನೀನು? ಪ್ರೇಮಿ ಅಷ್ಟ್ ದೂರ ಹೋಗಿ ನನ್ ಫ್ರೆಂಡ್ ಅಲ್ಲ ಅಂತ ಅಂತೀಯಲ್ಲೇ? ಇಲ್ಲೇ ನಿಂದಿರ. ನಾನ್ ಯಾವಾಗ ನಿನಗೆ? ನನ್ ಪಾಡಿನ ಬಡ ಬಡ ಹೊಂಟಿನಿ. ಕತ್ಲದಾಗ ಹಂಚ್ಕೊಂಡ್ ಸಾಕಾಗೈತ್ ನನಗ. ಅಲ್ಲ ಈಕಿ ಕರ್ದಿಲ್ಲ ಅಂದ್ರೆ ಮತ್ತೆ ಯಾನ್ ಕರಾಗತ್ತಾರ? ಆಶಾ, ಆಶಾ, ನಾನ್ ನೆನ್ಪಿಲ್ಲ ನಿನ್ಗ? ಆಶಾ, ಅಮ್ಮ ತಲಿ, ನಾನು ನಿನ್ಗೆ ಎಷ್ಟ್ ಸಲ ಎತ್ಕೊಂಡೋಗಿನಿ, ನಾನು ಈಗ ಎತ್ಕೊಂಡೋಗ. ಬಾರಿ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ. ಏನ್ ಒಬ್ಳೆ ಗುಣ ಮಾತಾಡ್ತಿದ್ಯಾ? ಬಾ ಎದ್ ಬಾ, ಬೇಗ ಬಾರೆ. ಮೊದ್ಲೇ ಒಂಥರ ಭಯ ಆಗ್ತಿದೆ. ಒಂದ್ ನರಪೀಡೆನೂ ಅಡ್ಡಾಡ್ತಿಲ್ಲ ಇಲ್ಲಿ. ಏನೋ ಸೌಂಡ್ ಬಂದಂಗ ಆಗ್ತಿದೆ. ನನ್ ಮುಂದೆ ಬರೋದಕ್ಕೆ ಆಗ್ತಿಲ್ಲ. ನೀನ್ ನೋಡಿದ್ರೆ ಯವ್ವ ತಾಯಿ, ಸಣ್ಣ ಮಕ್ಳು ಗತ್ತೆ ಯಾಕೆ ಹಿಂಗ್ ಮಾಡಾಕತ್ತಿ? ಬಾ, ತಲೆ ಮೇಲೆ ಏನೋ ಕುಂತಂಗ್ ಫೀಲ್ ಆಗ್ತಿದೆ ಕಣೆ. ನೋಡೆ ಏನಿದೆ ಅಂತ. ಅಯ್ಯೋ ನೀನು ಭ್ರಮೆ. ಬಾ. ಅಬ್ಬಾ, ಇವಾಗ ಸ್ವಲ್ಪ ಹಗುರ ಅನಿಸ್ತು. ನಡಿ. ಆಶಾ, ಏ ಆಶಾ, ಎಲ್ಲುಂಟಿ? ನಾನ್ ಬಿಟ್ಟು ಹೋಗ್ತೀನಿ. ನೀನು ನನ್ ಜೋಡಿನ ಹೋಗ್ತಿದ್ದಿಲ್ಲ ನೀನ್ ಯಾವಾಗ್ಲೂ. ಪ್ರೇಮಿ, ಮುಂದ್ ಹೋಗಿ ಎದಕ್ಕೆ ಏನೇನೋ ವಟ ಅಂತ ಬೇಕಂತ ಅನ್ಸಾಗತ್ತೆ ನಾನು. ಯವ್ವ ತಾಯಿ, ಏನಾಗೈತೆ ನಿನಗ? ಸರಿ, ನಾನು ನಿನ್ ಜೋಡಿನ ಬರ್ತೀನಿ. ನಡಿ ಬಾ, ಹೋಗುನ್ ಬಡ ಬಡ. ಈ ಜಾಗ ನೋಡಿದ್ರೆ ಮೊನ್ನೆ ನನ್ ಕನಸ್ನಾಗ ನಾ ಇಲ್ಲೇ ಬಂದ್ ಮಕ್ಕೊಂಡಿದ್ನಿ. ಇಲ್ಲಿ ನಾಯಿ ಓ ಅನ್ನಕತ್ತಿತ್ತೆ. ನಿನಗೇನೋ ಆಗೈತ್ಲೆ, ಪಕ್ಕ ಹೇಳ್ತೀನಿ ನಿಂಗೇನೋ ಆಗೈತೆ. ಏನಾಗೋದೈತೆ ಏನಿಲ್ಲ. ನಿಜಾಲೇ, ಈಗೂ ಯಾರ ಕರ್ದಂಗ ಆಗತೈತಿ. ಆಶಾ, ಏ ಆಶಾ, ನಂಗ್ ಗೊತ್ತಾಗತೈತಿ. ನೀನ ಏನ ಮಾಡಕತ್ತಿ ನಂಗ್ ಗೊತ್ತು. ನನ್ನ ನೋಟ್ಟೆ ಅಂಜಿಸ್ಬೇಕಂತ ಮಾಡಕತ್ತಿರಲ್ಲ. ಯವ್ವ ಮಹಾರಾಣಿ, ನಿಜ ನಾ ಏನು ಮಾಡಿ ಒಳ್ಳೆ ಹುಚ್ಚ ಸಂಖ್ಯೆ ಅಥವಾ ಇದೆ. ಕತ್ಲೆ ನೋಡಿದ್ರೆ ಇಷ್ಟಕೊಂಡೈತಿ, ಈಕಿ ನೋಡಿದ್ರ ಏನಾಯ್ತಾ ಪ್ರೇಮಿಗೆ ಕಾಟ ಕೊಡ್ಲೇ ಬೇಡ ಬೇಡ ಬೇಡ. ಪ್ರೇಮಿ ಕಾಟ ಕೊಟ್ರ ಇದು ಮಜಾ ಸಿಗಲ್ಲ. ಚಿಂಗ್ 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 ಮೂಗು ಒರೆಸ್ಲಿಲ್ಲ. ಅಕ್ಷಿಂಗ್ ಅಕ್ಷಿಂಗ್ ಅಕ್ಷಿಂಗ್. ಅವ್ವ ಮೂನೆಗೇನೋ ಓದಂಗ ಆಗತೈತಿ. ಅಕ್ಷಿಂಗ್ ಅಕ್ಷಿಂಗ್. ಮತ್ತೇನೇ ಆಯ್ತು ನಿಂಗೆ? ಏನೋ ಗೊತ್ತಿಲ್ಲ ಕಣೆ, ಮೂನೆಗೇನೋ ಓದಂಗ ಆಗ್ತಿದೆ. ಅದಕ್ಕೆ ಕುಲ ಕುಲ ಕಿಲ ಕಿಲ. ಬರ್ತೀವ ಏನಿಲ್ಲ ನೀನು? ನೀಲೇ ಇರು, ನಾ ಹೋಗ್ತೀನಿ. ಹಂಗಾರ ಬರ್ತೀನಿ. ನಿಂದರೆ ಹೆಂಗ್ಯಾಕ್ ಮಾಡ್ತೀವಿ ಅಂದಿಟ್ಟು? ನಿಂದ್ರೆ ಬಂದೆ. ನಡಿ ಹೋಗುನು. ಯವ್ವ ಇನ್ನೊಂದು ಲೇಟ್ ಆಗಿ ಬರೋದು ಬೇಡವಾ? ಬೆಳಿಗ್ಗೆ ಲಗುನ್ ಹೋಗು ನೀನು. ಅದೇಂಗಾಗತ್ತೆ? ನಾನು ನಿಮ್ಮಿಬ್ಬರನ್ನು ಲೇಟಾಗೆ ಬರೆಸ್ತೀನಿ, ಲೇಟಾಗೆ ಕೆಲಸ ಮಾಡಿಸ್ತೀನಿ. ನನಗೆ ಎಂಟರ್ಟೈನ್ಮೆಂಟ್ ಬೇಡವಾ? ನಿಮ್ಗೆ ಅಟ್ಟೆ ಸಾಕಾ? ಇಸ್ ದಿಸ್ ನೀವ್ ಆಟ ಆಡ್ತೀರಾ, ಇನ್ಮೇಲೆ ನಾನು ಆಟ ಆಡ್ತೀನಿ. ಅಯ್ಯೋ ಅಮ್ಮ, ಕಿವಿ ಯಾರೋ ಹಿಡಿದು ಜಗ್ಗಿದಂಗ ಆಗ್ತಿದೆ ಕಣೆ. ನಿನಗೆ ದೆವ್ವ ಗಿವ್ವ ಮೆಟ್ಕೊಂಡಿದೆ ಅನ್ಸುತ್ತೆ ನೋಡು. ಇಲ್ಲ ಕಣೆ, ನಿಜ ಕಿವಿ ಯಾರೋ ಎಳ್ದಂಗ ಆಗ್ತಿದೆ. ಹಿಂಗಾದ್ರೆ ಸರಿ ಹೋಗಲ್ಲ. ಬಾ, ನಿನ್ ಕೈ ಹಿಡ್ಕೊಂತೀನಿ, ಬರೋಡ್ ಹೋಗು. ನನ್ ಮನೆ ಇಲ್ಲೇ ಇದೆ, ನಾ ಹೋಗ್ತೀನಿ. ನೀ ಏನಾದ್ರು ಮಾಡ್ಕೊಂಡು ಹೋಗು. ಬೇಗ ಬೇಗ ಹೋಗು. ಸುಮ್ಮನೆ ಹಿಂಗ ಆಟ ಆಡ್ಕೊಂಡು ಕುಂದ್ರಬೇಡ. ನನಗ ಅನ್ಸಿದಂಗ ನೀನು ಒಬ್ಬಕ್ಕೆ ಅನ್ಸ್ಕೊಂಡು ಕುಂದ್ರಬೇಡ. ಏನು ಪ್ರೇಮಿ, ನಿಂತ್ಕೊಳೆ, ನಾನು ನಿಜ ಹೇಳಾಕತ್ತೀನಿ. ಬಾ, ಸಿಕ್ಕಿ ಬಾ. ಏನಿದೆ ಹೆಗಲು ಇಷ್ಟಕೊಂಡ ಭಾರ ಆಗತೈತಿ? ಏನೋಪ್ಪ, ಏನೋ ಗೊತ್ತಾಗಲ್ದು. ಮೇ ಬಿ ಮೈ ಕೈ ನೋವಾಗತ್ತಿರ್ಬೇಕು. ಭಾಳ ದಿನ ಆಗ್ತಲ್ಲ ಕೆಲಸ ಮಾಡಿ 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 ಮಾಡಿದ್ದಿಲ್ಲ ಇಷ್ಟಕೊಂಡ. ಎಲ್ರು ಮಕ್ಕೊಂಡಾರ ಅನ್ಸುತ್ತೆ. ನಾನು ಮಕ್ಕೊಂಡ್ಬಿಟ್ರೆ ಯಾಕೆ ಹೊಟ್ಟಿನ ಹಸು ಇಲ್ಲ. ಏನು ಒಂದ್ ಸ್ವಲ್ಪ ತಿನ್ ಮಕ್ಕೊಲೆ. ಒಂದ್ ಸ್ವಲ್ಪ ತಿನ್ ಮಕ್ಕೊಂಡ್ರೆ ತಗೋ. ಮತ್ತ ಬೆಳಗ್ಗೆ ಹಸು ಭಾಳ ಆಗುತ್ತೆ, ಕೆಲಸದಾಗ ಗೊತ್ತಾಗಲ್ಲ. ಅನ್ನ ಸಾರು ಅಷ್ಟೈತಿ, ಅದನ್ನ ತಿಂದ್ರ ಸುಮ್ಮನೆ ತಾಟೆಲ್ಲ ಹುಡ್ಕೊಂಡ್ ಕುಂದು ಎಲ್ಲಾ ಕೂಡ ಒಂದ್ ಬೌಲ್ನಾಗ ಹಾಕೊಂಡ್ರ ಒಂದ್ ಸ್ವಲ್ಪ ಮೊಸರು ಹಾಕೊಂಡು ನಿಂದ್ರಿ. ನಂಗೂ ಹೊಟ್ಟೆ ಸಿಕ್, ನಾನು ತಿಂತೀನಿ. ಎಲ್ಲಿ ಇಟ್ಟಿದ್ದಾನೆ ಹುಡಿ ಮೊಸರು? ಇಲ್ಲೂ ಇಟ್ಟಿಲ್ಲ, ತುಪ್ಪ ಇಟ್ಟಾಳೆ. ಇವತ್ತು ಇಷ್ಟೊಂದು ಹಾಕಿ ಬರಾಕತ್ತೈತಿ. ಅಯ್ಯ, ಈ ತರ ಊಟ ಹಾಕಿಟ್ಟಿದ್ನಲ್ಲ, ಏನ್ ಹಿಂಗ್ ಮಾಯ ಆಗತೈತಿದ? ಏನ್ ಹಾಕಿಟ್ಟಿದ್ನ ಏನು ಇಲ್ಲ? ನಿದ್ದೆ ಬೇರೆ ಹೇಳಾಕತೈತಿ. ಕೆಲಸ ಬೇರೆ ಭಾಳ ಆಗೈತಿ. ಹಿಂದೆನ್ ಹಾಕೊಂಡ್ರೆ ಸರಿ ಇತ್ತ. ತಿಂದ್ರ ಹೊಟ್ಟೆ ಸೇರೈತಿ, ನಿದ್ದಿನ ಬರಾಗೈತಿ. ನಾನು ತಿಂತೀನಿ. ಅಯ್ಯ, ಏನಿದೆ ಮತ್ ಖಾಲಿ? ನಾ ಎಲ್ಲಿ ನಿದ್ದಿ ಕಡೆ ಹಾಕೊಳಕತ್ತೀನಿ, ಏನ್ ಮಗ್ಳು ಚೆಲ್ಲಾಕತ್ತೀನಿ, ಒಂದು ಅರ್ಥ ಬಂದಾಗೈತಿ. ನಿಂದ್ರೆ ಒಂದಿಟ್ಟು ಇನ್ನೊಂದು ನೋಡ್ಕೊಂಡ್ರ ಆತ. ನಿದ್ದೆ ಇಷ್ಟು ಜೋರ್ ಬರಾಗತೈತಿ ಇವತ್ತ. ಯಾಕಷ್ಟು ಜೋರ್ ಬರಾಗತೈತಿ ನಿದ್ದಿ? ಅಯ್ಯಪ್ಪ, ತಡ್ಕೊಳಕ ಆಗಲ್ದೆ. ಹೊಟ್ಟೆರ ಹಸ್ತೈತಿ. ಇಲ್ಲ ಕುತ್ಕೊಂಡ್ ತಿಂದ್ರ ಸರಿ ಆತ. ನಂಗೂ ಹೊಟ್ಟೆ ಹಸ್ತೈತಿ. ಅಯ್ಯ, ಮತ್ತೇನಿದೆ? ಊಟನ ಬ್ಯಾಡ ಸರಿ ಇರ್ತದ. ಯಾಕೋ ನಿದ್ದಿನ ಬರಾಗತೈತಿ. ಇಲ್ಲೇ ಮಕ್ಕೊಂಡ್ ಬಿಡ್ತೀನಿ. ಮಕ್ಕ ನನ್ನ ಮಗಳನ್ನ ಎಷ್ಟು ಸಲ ಉಪವಾಸ ಕೇಳಿದೆ ನೀನು. ನಿನಗೂ ಉಪವಾಸ ಅನ್ನೋದು ಗೊತ್ತಾಗ್ಲಿ. ಮಕ್ಕ, ಯಾಕೋ ಭಾಳ ನೀತಿ ಬರಾಗತೈತಲ್ಲ ಇವತ್ತ. ಇಲ್ಲೇ ಮಕ್ಕೊಂತೀನಿ. ಕೆಲಸ ಏನೋ ಇರ್ಲಿ, ನಾಳೆ ಬೆಳಿಗ್ಗೆ ನೋಡಿದ್ರ ಮಕ್ಕಳೇ. ನನ್ನ ಮಗಳಿಗೂ ಎಷ್ಟೋ ಸಲ ಹಾಸ್ಕಿ ಇಲ್ಲ ಹೊತ್ಕೊಳಕಿದ್ದಿದ್ದಿಲ್ಲ. ಹಂಗ ಮಂಗಶಿ, ನಿನಗೂ ಅದು ಅರಿವು ಆಗ್ಲಿ. ಮಕ್ಕೋ, ನೀರ್ ಹಾಕ್ತೀನಿ ಇನ್ನೊಂದ್ ಸ್ವಲ್ಪ ನಿಂತು ಬಿಟ್ಟು. ಏನ್ ಮಕ್ಕೊಂಡ್ರೆ ಆಕೃತಿ ಬಿಡೋಲ್ಲ ನಡೆಯುತ್ತಾ? ನಾಳೆಯಿಂದ ಅನ್ನ ಕಡಿಮೆ ತಿನ್ಬೇಕು ನಾನು. ಅನ್ನ ಅಲ್ಲ, ನೀನ್ ತಿನ್ನಕ್ ಕೂಡ ಕೊಡಂಗಿಲ್ಲ. ನನಗೆ ನೋಡ್ತಾ ಇರ್ರಿ ನೀನು. ನನ್ನ ಮಕ್ಕಳು ಯಾವ ಪರಿಸ್ಥಿತಿ ತಂದಿಟ್ಟು ನಿನಗೂ ಆ ಪರಿಸ್ಥಿತಿ ತಂದಿಡ್ಲಿಕ್ಕಂದ್ರೆ ಹೇಳ. ನಿನ್ನ ಎಷ್ಟು ನಂಬಿದ್ದೆ ನಾನು. ನಿನ್ನ ಮನೆಗೆ ಕರ್ಕೊಂಡ್ ಬರ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ನನಗ ಮೋಸ ಮಾಡಿದಲ್ಲ ನೀನು. ನನಗೆಲ್ಲ ಗೊತ್ತೈತಿ. ನನ್ನ ಗಂಡನ್ ಕುಡಿಯಕ್ ಹಚ್ಚಿದಾಕಿ ನೀನ. ನನ್ನ ಗಂಡನ್ ನನ್ನಿಂದ ದೂರ ಮಾಡಿದಾಕಿನೂ ನೀನ. ಆಮೇಲೆ ನನ್ನ ಗಂಡನ್ ದೂರ ಮಾಡಿ ನನ್ನ ಗಂಡನ ಮದುವೆ ಹಾಕಲ್ಲ ನೀನು. ಏನ್ ಸಾವುಕಾರ ಫುಲ್ ನಗಾಕತ್ತೀರಿ? ರಾತ್ರಿ ಅಲ್ಲೇ ಮಕ್ಕೊಂಡ್ರೇನ? ಹೂಣ, ನಿದ್ದೆ ಬಂತ, ಅಲ್ಲೇ ಮಕ್ಕೊಂಡೆ. ಗಂಗಾನು ಇಲ್ಲೇ ಮಕ್ಕೋರು ಇವತ್ತೊಂದು ದಿನ ಅಂದ್ಲ, ಹಂಗಾಗಿ ನಾನು ಅಲ್ಲೇ ಮಕ್ಕೊಂಡೆ. ಎಲ್ಲಿ ತಗೋರಿ. ಅಲ್ಲ, ಅಪ್ಪನಂತ ಹೋಗಿದ್ದೇನೆ. ನಿನ್ ರಾತ್ರಿ ಹೋಗಿದ್ದೇನ್ರಿ, ಕದ ಹಾಕಿದ್ರ ಅವ್ರು.
ನಾ ಒದರಿದೆ. ಮಾಮರ ಇಲ್ಲ ನನಗೇನು ಊಟ ಬೇಡ ಏನ್ ಬೇಡ, ನಾನು ಸ್ವಲ್ಪ ಧ್ಯಾನಕ್ಕೆ ಕುಂದಿರ್ತೀನಿ ಅಂತಂದ್ರೆ ಹಂಗಾಗಿ ನಾನು ಜಾಸ್ತಿ ಇದನ್ನ ಮಾಡ್ಲಿಲ್ಲ. ಮೊನ್ನೆ ಅತ್ತೆಯರು ನಾ ಮಾತಾಡಕ್ ಹೋಗ್ಬೇಕಂತಂದ್ರ ನಾನು ಅಷ್ಟ ಹ್ಞೂ ಅಂದೆ. ಆಮೇಲೆ ನೋಡೋಣ ತಗೋರಿ ಅತ್ತೆಯರ ಅಂತಂದೆ. ಆಮೇಲೆ ನಂಗೆ ಗೊತ್ತಿಲ್ರಿ. ಅಪ್ಪಂದು ಕದಾ ತೆಗಿಯವಲ್ರಿ, ಒಂದಿಟ ನೋಡು ಆಮೇಲೆ. ಯಾಕೆ ಏನಾರು ಹೇಳೋದಿತ್ತನ? ಹೌದಾ, ಸರಿ ರೀ. ಮಧ್ಯಾಹ್ನ ಊಟ ಕೊಡಕ್ ಹೋಗ್ತೀನಲ್ಲ ಕೇಳ್ತೀನಿ ತಗೋರಿ. ಹ್ಞೂ ಸರಿ, ನಾನು ಹೋಗಿ ಬರ್ತೀನಿ ಹೊರಗೆ. ಇವತ್ತು ಕುಸ್ತಿ ಐತಿ, ಯಾವ ದೇವ್ರನ್ನ ಬಿಡ್ಕೊರಪ್ಪ, ಈ ವರ್ಷನೂ ನಾವೇ ಗೆಲ್ಬೇಕಂತೆ. ಎಲ್ಲ ಚಲೋ ಆಗತ್ತೆ ಹೋಗ್ರಿ. ಅಪ್ಪ ನಾನು ಬರ್ತೀನಿ ನಿಮ್ಮ ಜೋಡಿ. ನೀ ಏನು ಮಾಡ್ತೀವಿ, ಫ್ಯಾಕ್ಟ್ರಿ ಹೋಗ್ಬೇಕು. ಇವತ್ತು ಒಂದಿನ ಫ್ಯಾಕ್ಟ್ರಿ ವರ್ಕರ್ ರಜಾ ಕೊಟ್ಟಿನಿ. ನಿನ್ನೆ ಕೇಳಿದ್ರ ಅವರೆಲ್ಲ ನಾವು ಕುಸ್ತಿ ನೋಡಕ್ ಹೋಗ್ತೀವಿ, ರಜಾ ಬೇಕಂದ್ರೆ ನನಗೂ ನೋಡಿತ್ತಲ್ಲ ಭಾಳ ವರ್ಷದ ಮೇಲೆ ನಮ್ಮೂರಾಗ ಆಗತ್ತೈತೆ ಅಂತೇಳಿ ಸರಿ ಹಂಗಾರ ಅಂತಂದೆ. ಈ ರಜಾ ಕೊಟ್ಟಿಪ್ಪ, ಮತ್ತು ನಾ ಜಾತ್ರೆಗೆ 5 ದಿನ ಕೊಡಕ್ಕೆ ಬರ್ತಿದ್ದಿಲ್ಲಣ್ಣ. ಅದು ಎಲ್ಲ ರಿಪೇರಿ ಮಾಡ್ಬೇಕು. ಇನ್ನು ಮತ್ತು ಕಬ್ಬಿನ ಸೀಸನ್ ಮತ್ತೆ ಶುರು ಆತಂತಂದ್ರೆ ಏನೂ ರಿಪೇರಿ ಮಾಡ್ಸೋಕ್ಕಾಗಲ್ಲ. ಈಗ ಮಾಡೋದಿತ್ತೆಲ್ಲ ಏನು ತಗೋ ನಡಿ ಹಂಗಾರ. ಹಾಂ ಸರಿಯಪ್ಪ. ಅವ್ ರಾಮ್ ಇಲ್ಲದನ? ಅಪ್ಪ ರಾಮ್ ಇನ್ನೂ ಮಲ್ಕೊಂಡಾನ. ಅವ ಅಂತೂ ಫುಲ್ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟನ. ಅವಂಗಾರ ಹೊಕ್ಕನಿಲ್ಲ ನೋಡಿ. ಕೇಳು ತುಂಗ, ನೀನೇ ಕೇಳು ಬೆದರಿಸಿ ಕಳ್ಸ ಒಂದೊಂದಿಟ. ಹಾ ಸರಿ ರೀ. ಅಲ್ರಿ ಅವೆಲ್ಲ ನನ್ನ ಮಾತು ಕೇಳ್ತಾನ, ಒಂದಿನ ನನ್ನ ಮಾತು ಕೇಳಂಗಿಲ್ಲ ಅವ. ಇತ್ತೀಚೆಗೆ ಒಟ್ಟ ಅವನ್ ಏನ್ ತಿಳ್ತೈತೆ ಅದನ್ನ ಮಾಡ್ತಾನ. ಸರಿ ಗಂಗಾ ಹೇಳು, ಗಂಗಾ ಎಲ್ಲ ಹೇಳ್ತಾಳೆ. ಹ್ಞೂ ಸರಿ ರೀ. ಅವ ನಂಗೇನು ಮಧ್ಯಾಹ್ನ ಊಟ ಬೇಡ, ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ ಐತೆ, ನಾಳೆ ಹೋಗ್ತೀನಿ. ಹ್ಞೂ ಸರಿಯಪ್ಪ. ಮತ್ತೆ ಇವನು ಬರ್ತಾನ? ಅದು ಗೊತ್ತಿಲ್ಲವ, ಅವಂಗ ಬಿಟ್ಟಿದ್ದ. ಅವ್ನು ಹೇಳೋಣ ಇಲ್ಲ, ಯಾರಿಗೂ ಗೊತ್ತ ಅವಂಗ. ಸುಮ್ಮನೆ ನಾನು ಹೇಳಿ ಕರ್ಕೊಂಡು ಹೋಗ್ಬೇಕಾ, ಆಮೇಲೆ ನಂಗೆ ಬೇಕು ಅಂತ ನಿಂದಿರ್ತಾನ. ನೀನ ಮಾಡಿದಿ ಅಂತೇಳಿ ಅವ್ನು ಬೇರೆ ಕೆಲಸ ಇರ್ತಾವ, ಹೇಳಂಗಿಲ್ಲ ಬಿಡಂಗಿಲ್ಲ. ನಂಗೇನೋ ಒಂದು ಮಾತು ಹಿಂಗೈತೆ ನನ್ನ ಕೆಲಸ, ನಾ ಹೋಗ್ತೀನಿ, ನೀನು ಹೋಗು ಅಂತೂ ಹೇಳಂಗಿಲ್ಲ. ಆಮೇಲೆ ನಾ ಏನೋ ಕರ್ಕೊಂಡು ಹೋಗೋಣ ಎಲ್ಲ ನನ್ನ ಮೇಲೆ ಹಾಕಿ ಕುಂತ್ಬಿಡ್ತಾನೆ. ಬರೀ ಇತ್ತೀಚೆಗೆ ಭಾಳ ಸೋಂಬೇರಿ ಆಗುತ್ತಾನೆ. ಹೌದೌದು, ನಾನು ಅಬ್ಸರ್ವ್ ಮಾಡಕತ್ತೀನಿ ಅವನ್ನ. ಇರ್ಲಿ, ನೀ ಹೋಗು ಬರೀ, ನಾ ಎಲ್ಲ ನೋಡ್ಕೊಂಡು. ಹಲೋ, ಹಾ ಹೇಳು, ಏನ್ ಮಾಡಾಕತ್ತಿ? ಏನು ನನ್ನ ನೆನಪೇ ಆಗಲ್ವಾ? ರಾತ್ರಿ ಎಷ್ಟು ಬೇಗ ಮಲ್ಕೊಂಡ್ಬಿಟ್ಟೆ. ಇಲ್ಲ ಚಿನ್ನು, ನೀನ್ ನೆನಪಾಗ್ತೀಯ? ನಿನ್ನ ಹೆಂಗ್ ಮರೀಲಿ ಹೇಳು? ನಿನ್ ಮರೆತ್ರೆ ನಾನು ಇರ್ತೀನ? ಬರೀ ಇದಾಯ್ತು, ಚಿನ್ನ ರನ್ನ ಮುದ್ದು ಬಂಗಾರ ಇಷ್ಟೇ ಆಯ್ತು. ನಿಮ್ಮ ಅಪ್ಪ ಅಮ್ಮ ಮುಂದೆ ಕರ್ಕೊಂಡು ಹೋಗು ನನ್ನ ಅಂತ ಹೇಳಿದ್ರೆ ಏನು ಮಾಡ್ತಿಲ್ಲ ನೀನು. ಟೈಮ್ ಬರುತ್ತೆ, ವೇಟ್ ಮಾಡು. ನೀನಿಲ್ಲ ಅಂದ್ರೆ ಒಂದು ಕೆಲಸ ಮಾಡು, MSc ಮುಗಿಸ್ಕೊಂಡ್ ಬಾ ನೀನು ಹೋಗಿ, ಆಮೇಲೆ ನೋಡೋಣ ಮದುವೆದು. ಅದು ಹೆಂಗಾಗುತ್ತೆ? ನಮ್ಮ ಮನೇಲಿ ಮದುವೆ ಫೋರ್ಸ್ ಮಾಡ್ತಿದ್ದಾರೆ. ನಾನು ಹೋಗ್ತೀನಿ MSc ಮಾಡೋದಕ್ಕೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಮನೇಲಿ ಫೋರ್ಸ್ ಮಾಡ್ತಿದ್ದಾರೆ. ನೀನು ಅರ್ಥನೇ ಮಾಡ್ಕೊಂತಿಲ್ಲ. ನಾನು ಎಷ್ಟು ತಿಳಿಸಾಗ್ತಿದೆ ನಿನ್ಗೆ. ನೋಡು ಬಂಗಾರಿ, ನಂಗೆ ಅರ್ಥ ಆಗ್ತಿದೆ, ಬಟ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಲ್ಲ. ಇನ್ನು ನಾನು ನನ್ನ ಕಾಲ್ ಮೇಲೆ ನಿಂದಿರ್ಬೇಕು, ನಾನು ಯಾವ್ದಾದ್ರು ಒಂದು ಪೊಸಿಷನ್ಗೆ ಹೋಗ್ಬೇಕು. ಸಡನ್ ಆಗಿ ಈಗ ಮದುವೆ ಅಂದ್ರೆ ಓ, ಮಹಾರಾಜನ್ಗೆ ಇವೆಲ್ಲ ಆಸೆನಾ? ಅಲ್ಲ, ನಿಮ್ದೇ ಫ್ಯಾಕ್ಟ್ರಿ ಇದೆ, ನಿಮ್ದೇ ಕ್ಲಾತ್ ಇಂಡಸ್ಟ್ರಿ ಇದೆ, ನಿಮ್ದೇ ಇದೆ ಎಲ್ಲಾನು. ಎಲ್ಲ ನಿಮ್ದೇ ಇದ್ದನು ಮತ್ತಿನ್ನು ನೀನು ಅದು ಮಾಡ್ಬೇಕು ಇದು ಮಾಡ್ಬೇಕಂತೀಯಲ್ಲ. ಹೌದು ಚಿನ್ನ, ಎಲ್ಲ ಇದೆ, ಇಲ್ಲ ಅನ್ನಲ್ಲ. ಎಲ್ಲ ನಮ್ಮ ಅಪ್ಪ ಕಳಿಸಿದೆ ಅಂತಾನೆ. ಇವಾಗ ನಮ್ಮ ಅಪ್ಪ ಕಳಿಸಿದ್ದು ನಾನು ಹೋಗಿ ನಂದು ಅಂತಂದ್ರೆ, ಇವಾಗ ನಿಮ್ಮ ಅಪ್ಪ ಮುಂದೆ ಬಂದಂದ್ರೆ ಸುಮ್ಮನಿರ್ತಾರ ಅವರು? ಏನಿಲ್ಲ, ನಮ್ಮ ಅಪ್ಪ ಒಪ್ಕೊಂತಾನೆ, ಸುಮ್ಮನಿರು ನೀನು. ಒಪ್ಕೊಳ್ಳೋದಿಲ್ಲ ಏನು. ನನ್ನ ಮಾತು ಕೇಳು, ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ನಾನಾಗೆ ಬರ್ತೀನಿ, ಬಂದು ನಿಮ್ಮ ಅಪ್ಪ ಅಮ್ಮ ಒಪ್ಪುಷಿ, ನಮ್ಮ ಅಪ್ಪ ಅಮ್ಮಗೆ ಒಪ್ಪುಷಿ, ಎಲ್ಲನೂ ನಾನು ಮಾಡ್ತೀನಿ. ನೀನು ಸ್ವಲ್ಪ ನನಗೆ ಕೋಆಪ್ರೇಟ್ ಮಾಡು ಅಷ್ಟೇ. ನಾನು ನಿನ್ ಕೇಳ್ಕೊತಾ ಇರೋದು ಜಾಸ್ತಿ ಏನಿಲ್ಲ, ಇನ್ನೊಂದು ಸ್ವಲ್ಪ ದಿನ, ಸರಿನಾ? ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತೋ ಏನೋ, ನಾನ್ ಬಡ್ಕೊಂತಾ ಇದ್ದೀನಿ ಬರೇ. ನೀನ್ ಹಂಗೆ ಮಾಡು. ನಾನ್ ಮತ್ತೆ ಬೇರೆ ದೇಶಕ್ಕೆ ಹೋದ್ರೆ ಇನ್ 3 ವರ್ಷ ಬರೋದಿಲ್ಲ. ನೀನ್ 3 ವರ್ಷ ಬಿಟ್ಟಿರ್ಬೇಕಲ್ಲ, ಅದೇ ಬೇಜಾರು ನನ್ಗೆ. ನಾನು ಹೋಗಿದ್ದಿಲ್ವಾ ಈಗ 2 ವರ್ಷ? ನೀನೇನ್ ಬಿಡಪ್ಪ, ನಿಂಗೆ ಮತ್ತೇನಾರ ಅಂದ್ರೆ ಮತ್ತೆ ಜಗಳ ಆಗುತ್ತೆ. ಹೇಳು, ಪರವಾಗಿಲ್ಲ. ನಿಂಗೆ ನನ್ನ ನೆನಪೇ ಇರೋದಿಲ್ಲ. ಅಲ್ಲಿ ಫುಲ್ ಮಜಾ ಮಾಡ್ತಿದ್ದೆ ನೀನು, ಹಂಗಾಗಿ ನೀನ್ ನನ್ನ ನೆನಪಲ್ಲಿಂದ ಬರ್ಬೇಕು. ಹೇಳು, ನನ್ನ ನೆನಪಿದ್ರೆ ನೀನು ಪದೇ ಪದೇ ಫೋನ್ ಆದ್ರೂ ಮಾಡ್ತಿದ್ದೆ. ನೋಡು, ನಾನಾಗೆ ಬಂದೆ ನಿನ್ಗೆ 2 ಸಲ, ಆದ್ರೂ ನಿನಗೆ ನನ್ನ ಬಗ್ಗೆ ನೆನಪೇ ಇದ್ದಿದ್ದಿಲ್ಲ. ನಾನಾಗೆ ಬಂದು ಸರ್ಪ್ರೈಸ್ ಕೊಟ್ರು ನೀನು ಸುಮ್ಮನೆ ಇದ್ದೆ. ನನ್ನ ಬರ್ಡೇ ಒಂದೇ ದಿನ ಸರ್ಪ್ರೈಸ್ ಕೊಟ್ಟಿದ್ಯಾ ಹೇಳು? ಹೇಳು, ಕೊಟ್ಟಿದ್ಯಾ ನೀನು? ಇಲ್ಲ ತಾನೆ? ಯಾಕೆ ಮೊನ್ನೆ ನೀನು ನಾನು ಇದು ಟಿಫಿನ್ ತಿನ್ನಲ್ಲ ಅಂತಂದ ತಕ್ಷಣ ಪಟ್ನ ಬಂದು ನಾನು ನಿಂಗೆ ಸರ್ಪ್ರೈಸ್ ಕೊಟ್ಟೆ ತಾನೆ? ಅದೇನಕ್ಕೆ ಹೆಂಗ್ ಕೇಳ್ತೀಯ ನೀನು? ನಾನು ನಿನ್ಗೋಸ್ಕರ ಅಲ್ವಾ ಎಲ್ಲ ಮಾಡೋದು. ಸರಿ, ನೋಡೋಣ ಈ ವರ್ಷನಾದ್ರೂ ಕೊಡ್ತೀಯಾ ಅಂತ. ಮುಂಚೆ ನಾನು ಕೊಡ್ತೀನಿ, ಯಾಕೆ ಹಂಗೆ ಇದು ಮಾಡ್ತೀಯ? ಅವಸರ ಮಾಡಬೇಡ, ಈಗ ತಾನೇ ಎದ್ದಿದ್ದೀನಿ. ಬೆಳಗ್ಗೆ ತಲೆ ತಿನ್ಬೇಡ ನನಗೆ. ನಾನ್ ಮಾತಾಡಿದ್ರೆ ನಿನ್ ತಲೆ ತಿಂದಂಗಲ್ಲ? ಹಂಗಲ್ಲ. ಹಂಗೂ ಅಲ್ಲ ಹಿಂಗೂ ಅಲ್ಲ. ಆಯ್ತು ಸರಿ. ರಾಮ್, ಏ ರಾಮ್. ಸರಿ, ಅಮ್ಮ ಬಂದು ಇಲ್ಲಿ ಫೋನ್. ಇಲ್ಲ, ಮಾತಾಡ್ ನೀನು. ನಾನು ಅತ್ತೆ ಧ್ವನಿ ಕೇಳಿಸ್ಕೊಂತೀನಿ. ಧ್ವನಿ ಕೇಳಿಸ್ಕೊಂಡು ಏನೇ ಮಾಡ್ತೀಯಾ? ಇದೇ ಫೋನು. ನೋಡು, ಮತ್ತೆ ರೇಗ್ತೀಯ ನೀನು. ಮತ್ತೆ ರೇಗ್ತಿದ್ಯಾ? ಹೋಗೋತ್ತದ. ಚಿನ್ನ, ಹಂಗಲ್ವೇ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೆ ಒಂದಿಟ್ಟು. ಇದೇ ಫೋನು. ಸರಿ, ನಾನೇ ಕಟ್ ಮಾಡ್ತೀನಿ. ರಾಮ್, ಇನ್ನೂ ಮಲಗಿದ್ಯಾ? ಇಲ್ಲಮ್ಮ, ಈಗ ತಾನೇ ಎದ್ದೆ. ಯೋಗ ಮಾಡ್ತಿದ್ದೆ, ಜಿಮ್ಗೆ ಹೋಗ್ತಿದ್ದೆ, ಏನ್ ಎಲ್ಲಾನು ಬಿಟ್ಟು ಬರೀ ಮಲ್ಗೋದೆ ಮಾಡ್ತಿದ್ಯಾ? ಮಾಮ್, ಹಾಗೇನಿಲ್ಲ. ಜಿಮ್ ಹೋಗ್ಬೇಕಂತಾನೆ ನೋಡು, ಶೂ ಹಾಕೊಂಡು ರೆಡಿ ಆಗಿದ್ದೀನಿ. ಸ್ವಲ್ಪ ಯಾಕೋ ನಿದ್ದೆ ಬಂದಂಗಾಯ್ತು, ಮತ್ತೆ ಮಲ್ಕೊಂಡು. ಏನ್ ಸಮಾಚಾರ ಹೇಳು? ಏನ್ ಸಮಾಚಾರ? ಮನೇಲಿ ಉದ್ದಂಗಿರಂಗಿಲ್ಲ, ಒಟ್ನಲ್ಲಿ ಕುಂದ್ರಲ್ಲ, ಹೇಳಿದ ಕೆಲಸ ಮಾಡಂಗಿಲ್ಲ, ಯಾವಾಗ ನೋಡ್ತಿ ಬೆಂಗಳೂರಿಗೆ ಹೋಗ್ತಾ ಇದೀಯಾ? ಏನ್ ಸಮಾಚಾರ ಹೇಳು? ಅಯ್ಯೋ ಮಮ್ಮಿ, ಏನ್ ಸಮಾಚಾರ ಇಲ್ಲ. ಸುಮ್ಮನೆ ಫ್ರೆಂಡ್ಸ್ ಮೀಟ್ ಆಗೋದಕ್ಕೂ ಹೋಗ್ತಿದ್ದೀನಿ. ಇಷ್ಟು ವರ್ಷ ಫಾರಿನಲ್ಲಿ ಇದ್ನಲ್ವಾ, ಅದಕ್ಕೆ. ನೋಡು, ನಮ್ಮ ಮತ್ತೆ ಎಲ್ಲ ಕೇಳ್ತಿದ್ದಾಳೆ, ಏನು ಹೇಳ್ತಿಲ್ಲ. ಅಮ್ಮ, ನಿಜವಾಗ್ಲೂ ಏನಿಲ್ಲ. ನಾನು ಬೆಂಗಳೂರಿಗೆ ಹೋಗೋದು ಫ್ರೆಂಡ್ಸ್ ಮೀಟ್ ಆಗೋದಕ್ಕೆ, ಎದಕ್ಕೂ ಅಲ್ಲ. ಸುಮ್ಮನೆ ನೀನು ತಲೆ ತಿನ್ಬೇಡ ನನಗೆ. ನಾನು ರೆಡಿಯಾಗಿ ಜಿಮ್ಗೆ ಹೋಗ್ತೀನಿ ಇವಾಗ.
ಕೂತ್ಕೊಳ್ಳೋ. ಇವನೊಬ್ಬ ಸರಿ ಇಲ್ಲ ನೋಡು, ಎಷ್ಟು ಬುದ್ಧಿ ಹೇಳ್ಬೇಕು. ಎಲ್ಲ ಗಂಗಮ್ಮ ಪುಲಿಸಿ ಮ್ಯಾಲೆ ಎತ್ತಿಟ್ಬೇಡ, ತಲೆ ಮೇಲೆ ಕುಂದಿರ್ತಾನೆ ನೋಡಿ ಇವಂತ್ರು. ಸಾಕಾಗಿಬಿಟ್ಟಿದೆ ಇನ್ ಸಲ. ಬರ್ಲಿ ಇವ, ಹೋದ್ ಬರ್ಲಿ, ಕ್ಲಾಸ್ ತಗೊಂತೀನಿ. ಅಷ್ಟು ಗಂಗಾಕ್ ತಗೊಂತೀನಿ. ಇನ್ನು ಮಲಗಿದಾಳ ಅನ್ಸುತ್ತೆ ಅವಳು, ವಾಕಿಂಗ್ ಹೋಗಿಲ್ಲ ಏನಿಲ್ಲ.